ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ನಾನು ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಇವತ್ತು ದಿವಸ ನಮ್ಮ ಕರ್ನಾಟಕ ಬಂಜಾರ ಸೇವಾ ಸಂಘದ ನೂತನ ಅಧ್ಯಕ್ಷರು, ಹಿಂದೆ ಡಾಕ್ಟರ್ ಬಿ ಟಿ ಲಲಿತಾ ನಾಯ್ಕರು, ಅವರ ನಿವೃತ್ತಿ ಆದ ನಂತರ ಈಗ ನಮ್ಮ ಕರ್ನಾಟಕ ಬಂಜಾರ ಸೇವಾ ಸಂಘಕ್ಕೆ ನಮ್ಮ ಖ್ಯಾತ ವಕೀಲರು, ಹೈಕೋರ್ಟಿನ ವಕೀಲರಾಗಿ ಮತ್ತು ಬಹಳ ನಮ್ಮ ಸಮಾಜಕ್ಕೆ, ನಮ್ಮ ಸಂಘಕ್ಕೆ ದುಡಿಯತಕ್ಕಂಥ ಎಲ್ಲ ನಾಯಕರನ್ನ ನಾವು ಮೊನ್ನೆ ತಾನೇ ಅಧ್ಯಕ್ಷರನ್ನಾಗಿ ನಮ್ಮ ಸರ್ವ ಕಮಿಟಿಯಿಂದ ಅವ್ರನ್ನ ನಾವು ಆರಿಸಿದ್ದೇವೆ. ಅವರಿಗೆ ಎಲ್ಲ ನಾಯಕರವರಿಗೆ ನಾನು ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಇವತ್ತಿನ ದಿವಸ ನಾನು ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ, ನನ್ನ ಹೆಸರು ಸಿದ್ಧಾನಾಯ್ಕ ಅಂತ ನಾನು ಪುನಃ ಈಗ ಮೊನ್ನೆ ಒಂದು ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ನನ್ನನ್ನು ಈಗಾಗಲೇ 40-45 ವರ್ಷಗಳಿಂದ ನಾನು ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೇನೆ. ಮೊನ್ನೆ ಪುನಃ ಮರು ಆಯ್ಕೆಯಾಗಿದ್ದೇನೆ. ಹಾಗೆ ಗುಲ್ಬರ್ಗ ಜಿಲ್ಲೆಯಿಂದ ಬಂದಿರತಕ್ಕಂಥ ನಮ್ಮ ಗುಲ್ಬರ್ಗ ಜಿಲ್ಲಾ ಬಂಜಾರ ಸೇವಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಾದ ಜಿಲ್ಲಾಧ್ಯಕ್ಷರಾದ ಬಿ ನಾಯ್ಕರವರು ಬಂದಿದ್ದಾರೆ. ಸೋಮು ಚವ್ಹಾಣ್ ಅವರು ಬಂದಿದ್ದಾರೆ, ಅವರು ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಕಿಶನ್ ಜಾಧವ್ ಅವರು ಬಂದಿದ್ದಾರೆ, ಕಿಶನ್ ನಾಯ್ಕ ಅವರಿದ್ದಾರೆ, ಸುರೇಶ್ ರಾಠ್ ಅವರು ನಮ್ಮ ಇವರು ಸಂಚಾಲಕರು, ನಮ್ಮ ರಾಜ್ಯ ಸಂಚಾಲಕರು, ತುಕಾರಾಮ್ ರಾಠ್ ಅವರು, ಮತ್ತು ಅಲ್ಲಿಗೆ ನಮ್ಮ ಸ್ನೇಹಿತರು ಇಬ್ಬರು ಮೂವರು ಬಂದಿದ್ದಾರೆ. ನಾವು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ, ಈ ರಾಜ್ಯದಲ್ಲಿ ಸುಮಾರು ನಮ್ಮ ಲಂಬಾಣಿ ಸಮಾಜ ಸುಮಾರು 40-45 ಲಕ್ಷ ಜನಸಂಖ್ಯೆ ಇದ್ದೇವೆ. ಈ ಜನಸಂಖ್ಯೆ ಆಧಾರದ ಮೇಲೆ ನಾವು ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾನೇ ಇದ್ದೇವೆ. ಬರ್ತಕ್ಕಂಥ ಸರ್ಕಾರಗಳು ನಮ್ಮ ಓಟನ್ನು ಪಡ್ಕೊಳ್ತಾರೆ, ಆದರೆ ಅವರು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಲ್ಲಿ ನಮ್ಮನ್ನು ತಾರತಮ್ಯವಾಗಿ ಕಾಣ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದ್ದರಿಂದ ನಾವು ನಿನ್ನೆ ತಾನೇ ಒಂದು ಕಮಿಟಿನಲ್ಲಿ, ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಒಂದು ಪತ್ರಿಕಾಗೋಷ್ಠಿ ಕರೆದು ಸರ್ಕಾರಕ್ಕೆ ನಾವು ಮಾಹಿತಿಗಳನ್ನು ಕೊಟ್ಟಿದ್ದೇವೆ. ಅದನ್ನು ನಾವು ಇವತ್ತು ದಿವಸ ಪತ್ರಿಕಾ ಮೂಲಕ ನಾವು ಒಂದು ಸಂದೇಶವನ್ನು ಕೊಡೋಣ ಅಂತೇಳಿ ನಾವು ಇವತ್ತು ದಿವಸ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನಮ್ಮ ರಾಜ್ಯದಲ್ಲಿ ನಮಗೆ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಅಂತ ಇರಲಿಲ್ಲ. ತಾಂಡ ಅಭಿವೃದ್ಧಿ ನಿಗಮ ಮಾಡಿದ ಉದ್ದೇಶ ತಾಂಡಗಳನ್ನು ಪುನಶ್ಚೇತನ ಮಾಡಿ ವಲಸೆ ಹೋಗ್ತಕ್ಕಂಥ ಮಕ್ಕಳಿಗೆ, ವಲಸೆ ಹೋಗ್ತಕ್ಕಂಥವ್ರಿಗೆ ಕೆಲಸ ಕೊಡಬೇಕು ಮತ್ತು ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ನಾವು ತಾಂಡ ಅಭಿವೃದ್ಧಿ ನಿಗಮನ ಮಾನ್ಯ ಆ ಕಾಲದಲ್ಲಿ ಸುಮಾರು ಈಗಾಗಲೇ 10 ವರ್ಷಗಳ ಹಿಂದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಈ ತಾಂಡ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದ್ರು. ಅದಕ್ಕೆ ಆಗ ಸುಮಾರು 100-150 ಕೋಟಿ ಹಣ ಕೂಡ ಮೀಸಲಾಗಿ ನಮ್ಮ ತಾಂಡ ಅಭಿವೃದ್ಧಿ ನಿಗಮ ಸ್ಥಾಪನೆ ಆಯಿತು. ಅದರಲ್ಲಿ ಈಗ ತಾಂಡಗಳಲ್ಲಿ ಕೆಲವು ಕಡೆ ಎಲ್ಲ ಸಣ್ಣ ಪುಟ್ಟ ಅಭಿವೃದ್ಧಿ ಕೆಲಸಗಳಾಗಿದೆ. ಇನ್ನೂ ಆಗಬೇಕಾಗಿರೋದು ಬಹಳಷ್ಟಿದೆ. ಈಗ ತಾನೇ ಮೊನ್ನೆ ನಮ್ಮ ತಾಂಡ ಅಭಿವೃದ್ಧಿ ನಿಗಮ ನಮ್ಮ ಬಂಜಾರ ಭವನದಲ್ಲಿ ಬಂದಿದೆ, ಈಗ ಸ್ಥಳಾಂತರ ಆಗಿದೆ. ಪೀಲ್ಸ್ ರಸ್ತೆಯಲ್ಲಿತ್ತು ಮೊದಲು, ಈಗ ನಮ್ಮ ಬಂಜಾರ ಭವನದಲ್ಲಿದೆ. ಅದಕ್ಕೆ ಈಗ ಇದುವರೆಗೂ ಸುಮಾರು 1-2 ವರ್ಷಗಳ ಕಾಲ BJP ಸರ್ಕಾರ ಹೋದ್ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಈಗ ಸುಮಾರು ಅಧ್ಯಕ್ಷರುಗಳನ್ನ ನೇಮಕ ಮಾಡಿದ್ರೆ ಭಾಳ ದಿನದಿಂದ ಹಾಗೆ ಇತ್ತು. ಈಗ ನಮ್ಮ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮಕ್ಕೆ ಹಿರಿಯ ವಕೀಲರು, ನಮ್ಮ ಆತ್ಮೀಯರು ಮತ್ತು ಸ್ವಲ್ಪ ಸಮಾಜದ ಚಿಂತನೆಯಲ್ಲಿ ಮೊದಲಿಂದ ರೂಢಿಸ್ಕೊಂಡು ಬಂದಿರ್ತಕ್ಕಂಥ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತಮ್ಮ ಸರ್ಕಾರದಿಂದ ಅವರಿಗೆ ಆರಿಸಿದ್ದಾರೆ. ಅವರು ನಾವು ಈ ಅಭಾರಿಯಾಗಿದ್ದೇವೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಸರ್ಕಾರಕ್ಕೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಹಾಗೆ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ತಮಗೆ ಗೊತ್ತಿದೆ,
ಹಣ ಇದ್ದರೆ ಹೇಗೆ ಕೆಲಸ ಬೇಕಾದ್ರೂ ಮಾಡ್ಬೋದು. ಹಣ ಇಲ್ಲದಿದ್ದರೆ ಯಾವ ಕೆಲಸವೂ ಕೂಡ ಅಭಿವೃದ್ಧಿ ಆಗುವುದಿಲ್ಲ ಅಂತಕ್ಕಂಥದ್ದು. ಇವರು ನೂರಾರು ಕೋಟಿ, ಸಾವಿರಾರು ಕೋಟಿ ಬೇರೆ ಬೇರೆ ಜನಾಂಗದ ನಿಗಮಗಳಿಗೆ ಮತ್ತೆ ಒಂದು ಪ್ರತಿಮೆ ಶಿಲಾನ್ಯಾಸ ಮಾಡೋದಕ್ಕೆ ಅದಕ್ಕೆಲ್ಲ ಹಣವನ್ನು ಬಿಡುಗಡೆ ಮಾಡ್ತಾರೆ. ಆದರೆ ನಮ್ಮ ಜನಾಂಗ ತುಂಬ ಹಿಂದುಳಿದ ಒಂದು ನಿಗಮ ಆಗಿದ್ದರಿಂದ ಅವ್ರು ಕೊಡ್ತಕ್ಕಂಥ ಹಣ ಅನುದಾನ ಸರಿಯಾಗಿ ಕೊಡ್ತಾ ಇಲ್ಲ. ಮೊನ್ನೆ ನಮ್ಮ ತಾಂಡ ಅಭಿವೃದ್ಧಿ ನಿಗಮದ ಎಲ್ಲ ಇದನ್ನು ನಾವು ಕೇಳಿದಾಗ, ಮಾಹಿತಿಯನ್ನು ಕೇಳಿದಾಗ ತಾಂಡ ಅಭಿವೃದ್ಧಿ ನಿಗಮದಲ್ಲಿ ಹಣನೇ ಇಲ್ಲ. ಅದರಿಂದ ನಾವು ಈ ಸಾರಿ ಸರ್ಕಾರಕ್ಕೆ ನಾವೇನು ಹೇಳ್ತಾ ಇದ್ದೀವಿ, ನೀವು ನಿಗಮ ಮಾಡಿ ಸುಮ್ಮನೆ ಕೈ ಚೆಲ್ಕೊಂಡಿರುವುದಲ್ಲ, ಸುಮಾರು ನಮಗೆ ಒಂದು 500 ಕೋಟಿ ಹಣವನ್ನು ಅನುದಾನವಾಗಿ ಮಂಜೂರು ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡಿದ್ದೇವೆ. ಹಾಗೆ ನಮ್ಮ ಬೇಡಿಕೆ ಇನ್ನೊಂದು, ಬಂಜಾರ ಭವನ ಏನಿದೆ ಆ ಭವನ ರಾಜಧಾನಿಯಲ್ಲಿ ಈಗಾಗಲೇ 6.5 ಕೋಟಿ ಹಣದಲ್ಲಿ ಈಗ ನಾವು ಬಂಜಾರ ಭವನವನ್ನು ಏಕೈಕ ಇಡೀ ಕರ್ನಾಟಕಕ್ಕೆ ಏಕೈಕ ಬಂಜಾರ ಭವನ ವಸಂತನಗರ ಮಿಲ್ಲೆಟ್ ಆ್ಯಂಡ್ ರೋಡಲ್ಲಿ ಇದೆ. ಅದಕ್ಕೆ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೇನೆ. ನಮ್ಮ NR ನಾಯಕ್ ಅವರು, ಅಡ್ವೊಕೇಟ್ ಅವರು ಈಗ ಅಧ್ಯಕ್ಷರಾಗಿ ಬಂದಿದ್ದಾರೆ. ಮತ್ತು ಎಲ್ಲ ಶಾಖೆಗಳು ಗುಲ್ಬರ್ಗ, ಬಿಜಾಪುರ, ಧಾರವಾಡ, ಹುಬ್ಬಳ್ಳಿ, ಗದಗ, ರಾಯಚೂರು ಎಲ್ಲ ಕಡೆಯಿಂದಲೂ ಕೂಡ ಜನಗಳು ಇಲ್ಲಿ ಬರ್ತಾರೆ. ಅಲ್ಲಿ ಸರಿಯಾದ ನಮಗೆ ಆ ಜನಗಳಿಗೆ, ಆ ಬಡ ಜನಗಳಿಗೆ, ನಮ್ಮ ಕಸೂತಿ ಕೆಲಸಗಳಿಗೆ ಅಥವಾ ನಮ್ಮ ಆಚಾರ ವಿಚಾರಗಳನ್ನ ನಾವು ಮಾಡಲಿಕ್ಕೆ ಜಾಗ ಬಹಳ ಕಡಿಮೆ ಇದೆ. ಅದರಿಂದ ಮೇಲಂತಸ್ತಿನಲ್ಲಿ ಕಟ್ಟಿಕೊಡ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡೆಪ್ಟಿ ಮುಖ್ಯಮಂತ್ರಿಗಳು, ಡೆಪ್ಟಿ ಮಂತ್ರಿಗಳು, ಹಾಗೆ ಸಮಾಜ ಕಲ್ಯಾಣ ಸಚಿವರು ಮಹಾದೇವಪ್ಪನವರು ಎಲ್ಲ ಬಂದು ನಮ್ಮ ಸಂಘದ ಒಂದು ಬಂಜಾರ ಭವನವನ್ನು ಉದ್ಘಾಟನೆ ಮಾಡಿ ಹೋದರು. ಆದರೆ ಉದ್ಘಾಟನೆ ಸಮಯದಲ್ಲಿ ನಮ್ಮ ಬೇಡಿಕೆ, ಈ ಸ್ಥಳದಲ್ಲಿ ಇನ್ನೂ ಮೇಲಂತಸ್ತು, 3-4 ಅಂತಸ್ತು ಕಟ್ಟಿ ನಮಗೆಲ್ಲ ಅಲ್ಲಿ ಹಣ ಬಿಡುಗಡೆ ಮಾಡಬೇಕು ಅಂತ ಅವರು ನಮ್ಮ ಬೇಡಿಕೆ ಇಟ್ಟಾಗ ಅಲ್ಲಿ ಬಹಳ ನಮ್ಮ ಜನಾಂಗಕ್ಕೆ ಒಂದು ಸಂದೇಶವನ್ನು ಕೊಟ್ಟರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು. ಖಂಡಿತ ನಿಮಗೆ ತಕ್ಷಣ ನಾವು ಒಂದು 5 ಕೋಟಿಯಿಂದ 6 ಕೋಟಿ ಹಣವನ್ನು ಬಿಡುಗಡೆ ಮಾಡಿ ತಕ್ಷಣ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು. ಈಗಾಗಲೇ 8 ತಿಂಗಳಾಯ್ತು ಬಂತು, 6-7 ತಿಂಗಳು 8 ತಿಂಗಳಾಯ್ತು ಬಂತು. ಅದರ ಬಗ್ಗೆ ಬಜೆಟ್ನಲ್ಲೂ ಕೂಡ ಅದು ಸರಿಯಾಗಿ ಬಂದಿಲ್ಲ. ಅದನ್ನು ದಯವಿಟ್ಟು ಈ ಸಾರಿ ಮುಖ್ಯಮಂತ್ರಿಗಳು ನಮಗೆ ಈ ಹಣವನ್ನು ಬಿಡುಗಡೆ ಮಾಡಿ ಬಂಜಾರ ಭವನ ಮೇಲ್ಗಡೆ ಅಂತಸ್ತನ್ನು ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಜಿಲ್ಲಾವಾರು ಏನು ನಡೀತಾ ಇದೆ, ಈಗ ಅಲ್ಲಿ ವಾರಿ ಇದೆ ಗುಲ್ಬರ್ಗದಲ್ಲಿ, ಅಲ್ಲೂ ಕೂಡ ಎಲ್ಲ ಭವನಗಳೆಲ್ಲ ಅಲ್ಲಲ್ಲೇ ಕೊಟ್ಟು ಕೆಲಸಗಳು ಕುಂಠಿತವಾಗಿ ಆ ಹಣನ ಸರಿಯಾಗಿ ಬಿಡುಗಡೆ ಮಾಡಿ ಸರಿಯಾದ ಗುತ್ತಿಗೆದಾರರು ಕೊಟ್ಟು ಮಾಡ್ತಾ ಇಲ್ಲ. ಅದನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮದು ಬೇಡಿಕೆ. ಹಾಗೆ ಇವತ್ತು ದಿವಸ ಮೇಲ್ಗಡೆ ಕಟ್ಟುವಾಗ ಹಣ ಏನಾದರೂ ಅವರು ಬಿಡುಗಡೆ ಮಾಡಿಲ್ಲ ಅಂದರೆ ನಾವು ಮುಂದೆ ಎಲ್ಲ ಜಿಲ್ಲಾವಾರು ಸಂಘಟನೆಗಳೆಲ್ಲ ಸೇರಿ ನಾವು ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಅವರಿಗೆ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ.